ಅಮೆರಿಕ, ಇಸ್ರೇಲ್ ಹಾಗೂ ಇರಾನ್ ನಡುವೆ ನಡೀತಾ ಇರುವಂತಹ ಯುದ್ಧದಿಂದಾಗಿ ದುಬೈನಲ್ಲಿ ಸಿಲುಕಿದ್ದಂತಹ 32 ಜನ ಬಳ್ಳಾರಿಯ ಜನರು ಇದೀಗ ಬೆಂಗಳೂರಿಗೆ ವಾಪಸ್ಸಾಗಿದ್ದಾರೆ. ಅಮೆರಿಕ, ಇಸ್ರೇಲ್ ಹಾಗೂ ಇರಾನ್ ಮಧ್ಯೆ ಯುದ್ಧ ನಡೀತಾ ಇದೆ. ಈ ಸಂದರ್ಭದಲ್ಲಿ ಯುನೈಟೆಡ್ ಅರಬ್ ಎಮಿರೇಟ್ಸ್ನಲ್ಲಿರುವಂತಹ ಅಮೆರಿಕ ಸೇನಾ ನೆಲೆಗಳ ಮೇಲೆ ಇರಾನ್ ದಾಳಿಯನ್ನ ಮಾಡಿತ್ತು. ಈ ಹಿನ್ನೆಲೆಯಲ್ಲಿ ದುಬೈ ಪ್ರವಾಸಕ್ಕೆ ಅಂತ ತೆರಳಿದ್ದಂತಹ 32 ಜನ ಅಲ್ಲೇ ಸಿಲುಕಿದ್ರು. ಇದೀಗ ಆ 32 ಜನ ಬಳ್ಳಾರಿ ಮೂಲದವರು ಬೆಂಗಳೂರಿಗೆ ವಾಪಸ್ಸಾಗಿದ್ದಾರೆ. ಇಂದು ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಪ್ರವಾಸಿಗರು ಬಂದಿಳಿದಿದ್ದು ಪ್ರವಾಸಿಗರನ್ನ ಮಾಜಿ ಸಚಿವ ಬಿ ನಾಗೇಂದ್ರ ಬರಮಾಡಿಕೊಂಡಿದ್ದಾರೆ. ಸರ್ ಸ್ವಲ್ಪ ಸೈಡ್ ಬರ್ರಿ ಸರ್. ಸ್ವಲ್ಪ ಹಿಂದೆ ನಿಂತ್ಕೊಳ್ಳಿ, ಅಗರೋ ಸರ್ ಹಿಂದೆ ನಿಂತ್ಕೊಳ್ಳಿ, ಅಗಲ ನಿಂತ್ರಿ, ಅಗಲ ನಿಂತ್ಕೊಳ್ಳಿ. ಎಲ್ಲ ಅಗಲ ಆಗ್ಬಿಟ್ಟು ಬರ್ರಿ, ಸ್ವಲ್ಪ ಅಗಲ ಬರ್ರಿ 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 ಸರ್. ಅವರೇ ಹಾಕಿ ಸಪೋರ್ಟ್ ಮಾಡಿದ್ರೆ ಸರ್ ಸಿಸ್ಟಮ್ಯಾಟಿಕ್ ಸುಮ್ಮನೆ ಅಡ್ಡಾಡಿನಿಂದ ನಾವು ಇಷ್ಟೊಂದು ಬೇಗ ಬರೋದಕ್ಕೆ ಅವಕಾಶ ಆಗಿದ್ದು. ಇದರಲ್ಲಿ ಎರಡನೇ ಮಾತಿಲ್ಲ, ನಮ್ಮ ತಾಯ್ನಾಡು ಕರ್ಕೊಂಡು ಬಂದಿದ್ದೆ ಇವರೇ. ಇಲ್ಲದ್ರೆ ಹಾಕಿ ಸಪೋರ್ಟ್ ಮಾಡಿ. ನಾವು ಸಾರ್ ಕ್ಷೇತ್ರದವ್ರು ಅಲ್ಲೇ ಇರೋದು. ಈಗ ನಾವು 28ನೇ ತಾರೀಕು ನಮಗೆ ನಾವು ಫ್ಲೈಟ್ಗೆ ಹೋದ್ವಿ, ಏರ್ಪೋರ್ಟಿಗೆ ಹೋದರೆ ಅಲ್ಲಿ ಏರ್ಪೋರ್ಟ್ ಎಲ್ಲ ಮುಚ್ಚಿದೆ ಅಂತ ಹೇಳಿದ್ರು. ಅಲ್ಲಿಂದ ನಾವು ಬಸ್ನೇ ಒಂದು 2 ಗಂಟೆ ಅಡ್ಡಾಡಿದ್ವಿ. ನಮಗೇನು ಹೊಸ ಊರು ಗೊತ್ತಿಲ್ಲ, ದುಬೈ ಲಾಡ್ಜ್ಗಳು ಅದು ಇದು ಏನಂತ ಭಾಳ ಭಯಪಟ್ಟಿದ್ವಿ, ಬಾಂಬು ಬೀಳ್ತಿದ್ದಾವ ಹಾಗೆ ಅಂತೇಳಿ. ಆ ಟೈಮ್ನಲ್ಲಿ ರೇಣುಕಾ ಪ್ರಸಾದ್ ಅವರು ಏನೋ ಮೊದಲು ಟೂರು ಹಾಕ್ತಾರಲ್ಲ ಅವರು, ಅದಕ್ಕಾಗಿ ಅರೇಂಜ್ಮೆಂಟ್ ಎಲ್ಲ ಮಾಡಿದರು. ಅದಾದ ನಂತರ ನಾವು ನೆಕ್ಸ್ಟ್ ನಾವು ಫಸ್ಟ್ ಕಾಂಟ್ಯಾಕ್ಟ್ ಮಾಡಿದ್ವಿ ಇವರಿಗೆ, ನಾಗೇಂದ್ರ ಅಣ್ಣ ಸಾರಿಗೆ ಅವ್ರಿಗೆ, MLAಗೆ. ಈಗ ಅವ್ರು ಏನು ಹೇಳಿದ್ರು, ಎಲ್ಲವುದು ನಮಗೆ ನಜೀಬ್ ಅಂತೇಳಿ ಅವ್ರಿಗೆ ನಾವು ಹೇಳ್ತಲ್ಲ ಎಷ್ಟು ವಂದನೆಗಳು ಹೇಳಿದ್ರು ಸಾಕು. ಬೆಳಗ್ಗೆ 6 ಗಂಟೆಗೆ ಬಂದ್ರೆ ಲೀವ್ ಹಾಕಿ ಬಂದಿದ್ದು ಸಾರ್ ಅಂತ ಹೇಳ್ತಿದ್ರು. ಲೀವ್ ಹಾಕಿ ಬಂದು ಸಾಯಂಕಾಲ ತನಕ ಇರ್ತಿದ್ರು, ರೋಜಾ ಇರ್ತಿದ್ರು, ನಮ್ಮ ಹತ್ರನೇ ಇರ್ತಿದ್ರು, ನಮ್ಮ ಹತ್ರನೇ ಅಲ್ಲೇ ಇರ್ತಿದ್ರು. ನಾವೆಲ್ಲ ಹೊರಗೆ ಅಲ್ಲಿ ಅಡ್ಡಾಡ್ತಿದ್ವು, ಅಲ್ಲೇ ಕೂಡ್ತಿದ್ರು. ಆ ಕಾರಣವಾಗಿ ಆಮೇಲೆ ನಮಗೆಲ್ಲ ಊಟದ ಅರೇಂಜ್ಮೆಂಟ್ ಆಗಲಿ, ರೂಮಿಂದ ಆಗಲಿ ಎಲ್ಲವುದು ನಮಗೆ ನಾಗೇಂದ್ರ ನಮ್ಮ MLA ಸಾಹೇಬರು ಇದೆಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಈಗ ನಾವು ಈಗ ಕೊಚ್ಚಿನ್ಲಿಂದ ಬೆಂಗಳೂರಿಗೆ ಕೂಡ ಬರೋಕ್ಕೆ ಕೂಡ ಅವರೇ ಏರ್ ಫ್ಲೈಟ್ ಟಿಕೆಟ್ ತೆಗೆಸಿದ್ದಾರೆ. ಆ ಕಾರಣವಾಗಿ ವಿಶೇಷವಾಗಿ ನಾಗೇಂದ್ರ ಸಾಹೇಬರಿಗೆ, ನಮ್ಮ ಮಾನ್ಯ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ, ತುಕಾರಾಮ್ ಅವರಿಗೆ ಮತ್ತು ದಾವಣಗೆರೆ MP ಮೇಡಮ್ ಅವರಿಗೆ, ಭರತ್ ರೆಡ್ಡಿ ಅವರಿಗೆ, ನಮ್ಮ ಬಳ್ಳಾರಿ ನಗರದ ಕ್ಷೇತ್ರದ ಶಾಸಕರು ಎಲ್ಲರಿಗೂ ಪರೋಕ್ಷವಾಗಿ, ಪ್ರತ್ಯಕ್ಷವಾಗಿ, ಅಪ್ರತ್ಯಕ್ಷವಾಗಿ ನಮಗೆಲ್ಲ ಸಹಾಯ ಮಾಡಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ನಾವು ಚಿರಋಣಿಯಾಗಿ ಇದ್ದೇವೆ. ಮತ್ತೊಮ್ಮೆ ಅವರಿಗೆ ಕೃತಜ್ಞತೆಗಳನ್ನು. ಫೆಬ್ರವರಿ 23ರಂದು ದುಬೈ ಪ್ರವಾಸಕ್ಕೆ ಅಂತ ತೆರಳಿದ್ದಂತಹ ಕರ್ನಾಟಕದ ಮೂಲದ ಸುಮಾರು 54 ಮಂದಿ ದುಬೈನಲ್ಲೇ ಸಿಲುಕಿದ್ರು. ಅದರಲ್ಲಿ ಬಳ್ಳಾರಿ ಮೂಲದ 32 ಜನ ಇದ್ರು. ಫೆಬ್ರವರಿ 28ಕ್ಕೆ ದುಬೈನಿಂದ ಭಾರತಕ್ಕೆ ವಾಪಸ್ ಆಗಬೇಕಿತ್ತು. ಆದರೆ ಇರಾನ್, ಇಸ್ರೇಲ್ ಹಾಗೂ ಅಮೆರಿಕ ನಡುವೆ ನಡೀತಾ ಇರುವಂತಹ ಯುದ್ಧದಿಂದಾಗಿ ಈ 32 ಬಳ್ಳಾರಿ ಮೂಲದವರು ದುಬೈ ಏರ್ಪೋರ್ಟ್ನಲ್ಲೇ ಸಿಲುಕಿದ್ರು. ಆ ಸಂದರ್ಭದಲ್ಲಿ ಭಾರತೀಯರು, ಕನ್ನಡಿಗರು, ಕರ್ನಾಟಕ ಮೂಲದವರು ದುಬೈನಲ್ಲಿ ನೆಲೆಸುವವರು ಅವರಿಗೆ ಸಹಾಯವನ್ನ ಮಾಡಿದ್ರು. ಇದೀಗ ನಿನ್ನೆ ದುಬೈನಿಂದ ಆ 32 ಮಂದಿ ಬಳ್ಳಾರಿ ಮೂಲದವರು ಹೊರಟಿದ್ದು ಇವತ್ತು ಬೆಳಗ್ಗೆ ಬೆಂಗಳೂರಿನ ಏರ್ಪೋರ್ಟ್ಗೆ ಬಂದಿಳಿದಿದ್ದಾರೆ. ಖುದ್ದು ಮಾಜಿ ಸಚಿವ ಬಿ ನಾಗೇಂದ್ರ ಏರ್ಪೋರ್ಟ್ಗೆ ತೆರಳಿ ಆ 32 ಮಂದಿಯನ್ನು ಕೂಡ ಬರಮಾಡಿಕೊಂಡಿದ್ದಾರೆ. ನಮ್ಮ ತಾಯ್ನಾಡು ಕರ್ಕೊಂಡು ಬಂದಿದ್ದೆ ಇವರೇ. ಇಲ್ಲದ್ರೆ ಎಲ್ಲ ಅಗಲ ಆಗ್ಬಿಟ್ಟು ಬರ್ರಿ, ಸ್ವಲ್ಪ ಅಗಲ ಬರ್ರಿ 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 ಸರ್. ಅವರೇ ಹಾಕಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.